ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಂಬಿರುವ ಗ್ರಾಮ ಪಂಚಾಯಿತಿ ಪಿಡಿಒ ಮರಳಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಆದ್ರೆ ಈ ಮಾತನ್ನ ಬಹುಶಃ ಇವರೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಮರಳಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ದೇವರೇ ಬಂದು ಕೆಲಸ ಮಾಡ್ಲಿ ಎಂಬಂತೆ ವರ್ತಿಸುತ್ತಿದ್ದಾರೆ. ಕಚೇರಿಗೆ ತಮಗಿಷ್ಟ ಬಂದಾಗ ಬರ್ತಾರೆ, ಯಾವುದೇ ಕೆಲಸ ಮಾಡದೆ ಕಾಲಹರಣ ಮಾಡಿ ಹೋಗ್ತಾರೆ ಎಂಬ ಆರೋಪ ಪಿಡಿಒ ಹರೀಶ್ ವಿರುದ್ಧ ಕೇಳಿ ಬಂದಿದೆ. 1,27,450 ರೂಪಾಯಿ ಅಕ್ರಮ ನಡೆದ್ರೂ ಹಣ ವಸೂಲಿಯಾಗಿಲ್ಲ. ಏನಿದರ ಕಥೆ? ನೋಟಿಸ್ ನೀಡಿ ವರ್ಷವಾದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ, ಯಾಕೆ? ಅದು ಜೂನ್ 2023. ಸುಮಾರು 1 ಲಕ್ಷಕ್ಕೂ ಅಧಿಕ ಹಣದ ಗೋಲ್ಮಾಲ್ ನಡೆದು ನೋಟಿಸ್ ನೀಡಿದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ. ಜೊತೆಗೆ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ಅಧಿಕಾರಿಗಳು ಕೇವಲ ಈ ಖಾತಾ ಮಾಡಿಸಿ ಹಣ ತಿಂತಿದ್ದಾರೆ ಅಂತ ಉಪಾಧ್ಯಕ್ಷರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ನಾನು ಮರಳಕುಂಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಾನು ಎಷ್ಟೇ ಫೈಟ್ ಮಾಡ್ಕೊಂಡ್ರು ನನ್ನ ನ್ಯಾಯ ಸಿಗ್ತಾ ಇಲ್ಲ, ನನ್ನ ಮಾತಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಎಲ್ಲ ಕಾನೂನು ಬಾಹಿರವಾಗಿ ಕರ್ತವ್ಯ ನಿರ್ವಹಿಸೋದು ಕಾನೂನು ಪ್ರಕಾರ ಯಾರು ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಬಿಲ್ ಕಲೆಕ್ಟ್ರು 1,27,450 ರೂಪಾಯಿ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಜೂನ್ 23ನೇ ಇಸ್ವಿಯಲ್ಲಿ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಈ ಪಿಡಿಒನ ನಾನು 2-3 ಸಲ ಇದ್ರ ಬಗ್ಗೆ ಬೇಕಾದಷ್ಟು ಹೇಳಿದ್ರು ಅವ್ನು ನೋಟಿಸ್ ಕೊಟ್ಬಿಟ್ಟು ಅಮೌಂಟ್ ರಿಕವರಿ ಮಾಡಿ ಅವನ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳಿದ್ರೆ ಯಾವುದೂ ಕ್ರಮ ಜರುಗಿಸಿಲ್ಲ. ಆಮೇಲೆ ನನಗೆ ಇಲ್ಲಿ ಮೊದಲು ಮ್ಯಾನ್ಯಲ್ ಆಗಿ ರೆಸಿಟ್ ಬುಕ್ಸ್ ಇತ್ತು ತೆರಿಗೆ ಕಲೆಕ್ಷನ್ ಮಾಡೋಕ್ಕೆ. ಆ ಒಂದು ಬುಕ್ಸ್ ಕೆಲವು ಇಲ್ಲ, ಇಲ್ಲಿ ಎಸ್ಕೇಪ್ ಆಗಿದೆ 3-4 ಬುಕ್ಸ್ ಅಂತ ನನ್ನ ಗಮನಕ್ಕೆ ಬಂದೈತೆ. ಈ ಪಿಡಿಒಗೆ ನಾನು ಸೆಕ್ಷನ್ 62ರಲ್ಲಿ ರೂರಲ್ ಡೆವಲಪ್ಮೆಂಟ್ ಆಕ್ಟ್ 1993 ಸೆಕ್ಷನ್ 62 ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲ ದಾಖಲಾತಿಗಳು ಪಂಚಾಯತಲ್ಲಿ ಕೂತ್ಕೊಂಡ್ಬಿಟ್ಟು ವೆರಿಫಿಕೇಶನ್ ಮಾಡೋಂಥ ಪವರ್ ಇದೆ. ಅದ್ರ ಪ್ರಕಾರ ಅರ್ಜಿ ಕೊಟ್ಟಿದ್ದು 2 ಅರ್ಜಿ ಕೊಟ್ಟಿದ್ರು ಇವರು ಯಾವುದೇ ರೆಕಾರ್ಡ್ ಇಲ್ಲಿವರೆಗೂ ನನಗೆ ಕೊಟ್ಟಿರೋದಿಲ್ಲ. ಆಮೇಲೆ ಇವರು ನಾನು ಇದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿಗಳಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಕಮಿಷನರ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವ್ರಿಗೆ ನಿನ್ನೆ ನಾನು ಅರ್ಜಿ ಕೊಟ್ಟಿದ್ದೀನಿ. ಇನ್ನು ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮೇಲೆ ಅರ್ಜಿ ಕೊಟ್ಟು ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸೋಕ್ಕೆ ನಾನು ಯಾವುದೂ ಹಿಂದೆ ಮುಂದೆ ನೋಡೋದಿಲ್ಲ. ಇವ್ರ ಬಗ್ಗೆ ನಾನು ಬಹಳಷ್ಟು ಕಾನೂನು ಹೋರಾಟ ಮಾಡ್ಕೊಂಡೋಗಿ ಕಾನೂನು ಪ್ರಕಾರ ಇವ್ರಿಗೇನು ಶಿಕ್ಷೆ ಕೊಡಿಸೋವರೆಗೂ ನಾನು ಬಿಡೋದಿಲ್ಲ, ಆಯಿತಾ? ಆಮೇಲೆ ನಮ್ಮ ಯಾರೇ ಬಂದುಬಿಟ್ಟು ಏನೇ ಒಂದು ಅರ್ಜಿ ಕೊಡ್ರಿ ಉಪಾಧ್ಯಕ್ಷ ಕೊಡಿಸಿರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನು ನಾನೇ ಸ್ಪೆಷಲ್ಲ ಇಲ್ಲಿ? ಅವ್ರು ಪಬ್ಲಿಕ್ ಕೆಲಸ ಆಗಬೇಕಲ್ಲ, ಅವ್ರು ಅರ್ಜಿ ಕೊಡ್ತಾರೆ. ನಾನು ಕಳಿಸಿರೇನು ಯಾರು ಕಳಿಸಿರೇನು ಇವ್ರು ಏನಕ್ಕೆ ಬೇಕಾ ಕಮೆಂಟ್ಸು? ಯಾರೋ ಒಂದು ಗ್ರಾಂಟ್ಗೆ ಅರ್ಜಿ ಕೊಟ್ಟರೆ ಫೈಲ್ ಕೊಟ್ಟರೆ ಉಪಾಧ್ಯಕ್ಷದ ಇದು ಅಂತ ಕೇಳ್ತಾ ಅಂತ ಕಂಪ್ಯೂಟರ್ ಆಪ್ರೇಟ್ರು ಈ ಪಿಡಿಒ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ಸ್ಪೆಷಲ್ಲ, ನಾನು ಮಾಡಬಾರ್ದು ಮಾಡ್ತಾನೆ, ನಾನು ಮನೆಗೆ ಬಾಚಾಕ್ ಕೊಡ್ತಾ ಇದ್ದೀನಾ? ನಾನೇನೋ ₹1 ಬೋಗಸ್ ಮಾಡಿದ ಪಂಚಾಯತಲ್ಲಿ ತೋರಿಸ್ಬಿಡ್ಲಿ ಯಾರೋ ಅಲ್ಲಿ. ಇವರಲ್ಲ, ಊರಲ್ಲೇ ಯಾರೋ ಪಬ್ಲಿಕ್ ಸಹ ಬಂದ್ಬಿಟ್ಟು ಈ ಥರ ನಾನು ಮೋಸ ಮಾಡಿದೆ, ಈ ಥರ ತಗೊಂಡಿದ್ದೆ ಅಂತ ತೋರಿಸ್ಬಿಡ್ಲಿ. ಬರೀ ಬೆಳಿಗ್ಗೆ ಎದ್ರೆ ಈ ಪಿಡಿಒ ಈಗ 2 ತಿಂಗಳು 2 ಮೀಟಿಂಗ್ ಆಗಿದೆ, ಇಲ್ಲಿವರೆಗೂ ರೆಸಲ್ಯೂಷನ್ ಬುಕ್ ಬರ್ದಿಲ್ಲ. 3-4 ತಿಂಗಳು DCP ಬುಕ್ ಬರ್ದಿಲ್ಲ. ಕೇಳಿದ್ರೆ ಸ್ಟಾಫ್ ಎಲ್ಲ ಬರಿತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಾನೂನು ಬಾಹಿರವಾಗಿ ನಮ್ಗೇನು ಮಾಡ್ತಾ ಇಲ್ಲ, ಏನು ಕೇಳಿದ್ರು ನಾನು ಇವತ್ತು ಮಾತಾಡ್ತೀನಿ, ನೀವೇ ಹೋಗಿ ಮಾತಾಡ್ಕೊಂಬರ್ರಿ ಅಂತ ಹೇಳ್ತಾರೆ. ನಾನು ಇವತ್ತಕ್ಕೆ ಹೋಗಿ ಮಾತಾಡ್ಕೊಂಬರಕ್ಕೆ ನನ್ನ ಖರ್ಚಿಗೆ ಯಾರು ಕೊಡ್ತಾರೆ? ನನ್ನ ಕೆಲಸ ಕಳ್ಕೊಂಡು ನನಗೆ ಹೋಗೋಂಥದ್ದೇನಿದೆ, ನನಗೆ ಸಂಬಳ ಕೊಡ್ತಾರಾ? ಇವ್ರೇನಕ್ಕೆ ಪಿಡಿಒ ಆಗಿದ್ದಾರೆ? ಪಿಡಿಒ ಆಗಿಬಿಟ್ಟು ಇವತ್ತೊಂದು ಮೀಟಿಂಗಲ್ಲಿ ಒಂದು ಡಿಸ್ಕಷನ್ ಮೇಲೆ ಅದ್ರ ಬಗ್ಗೆ ಇವರು ಒಂದು ಲೆಟರ್ ಕೊಡ್ತಾ ಇಲ್ಲ. ಇಲ್ಲಿ NGOದವರು ಕೆರೆಯಲ್ಲಿ ಉಣ್ಲತ್ತೀವಿ ಅಂತ ಬಂದಿದೆ, ಅವ್ರಿಗೊಂದು ಲೆಟರ್ ಕೊಡಿ ಉಣ್ಲತ್ತೀವಿ ಅಂತಂದರೆ ನಾನು ಇವತ್ತು ಮಾತಾಡ್ತೀನಿ, ನೀವೇ ಮಾತಾಡ್ಕೊಂಬರ್ರಿ, ನಾನು ಇವನೇ ಅಪಾಯಿಂಟ್ ಮಾಡಿ ಅಂತ ಸರ್ಕಾರದವ್ರನ್ನ ಒತ್ತಾಯಿಸ್ತಾ ಇದ್ದೀನಿ. ನಾವು ಪಿಡಿಒ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಾವು ಡೈಲಿ ಪಿಡಿಒ ಇವತ್ತಕ್ಕೆ ಹೋಗ್ಬಿಟ್ಟು ಪ್ರತಿ ವಿಚಾರಕ್ಕೂ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಇವನ್ ಅಪಾಯಿಂಟ್ ಮಾಡ್ಕೊಂಡು ನಮ್ಮ ಸಮಸ್ಯೆ ಇಲ್ಲೇ ಪರಿಹಾರ ಆಗುತ್ತೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಸರ್ಕಾರದವ್ರನ್ನ ಒತ್ತಾಯಿಸ್ತಾ ಇದ್ದೀನಿ. ಆಮೇಲೆ ನಾನು ಕೊಟ್ಟರೆ ಒಂದು ಫೈಲ್ಗಳು ಏನಿದೆ ಗ್ರಾಂಟ್ಗೆ, ಬೇರೆಯವ್ರು ಇಲ್ಲಿ ಇಲ್ಲದೆ ಅವ್ರು 4-5 ಫೈಲು ಅಪ್ಡೇಟ್ ಮಾಡಿದ್ರೆ ನಂದು 2 ಮಾತ್ರ ಮಾಡಿದ್ರೆ ನಾನು ಕುತ್ಕೊಂಡು ಮಾತ್ರ ಮಾಡಿರೋದು ಕಂಪ್ಯೂಟರ್ ಆಪ್ರೇಟ್ರು. ಅವನಿಗೂ ಎಷ್ಟು ಪಾರ್ಸಿಯಾಲಿಟಿ ಅಂತ ಲೆಕ್ಕ ಹಾಕಿಬಿಟ್ಟಿದೆ. ಅವನಿಗೂ ನಮ್ಮ ಬಗ್ಗೆ 3 ಕಾಸಿನ ವ್ಯಾಲ್ಯೂ ಇಲ್ಲ. ನಿನ್ನೆ ಲಾಸ್ಟ್ ಡೇಟು ಸಾಯಂಕಾಲ 7-8 ಗಂಟೆವರೆಗೂ ಮಾಡು ಇಲ್ಲೇ ಕೂತ್ಕೊಂಡು ಅಂತ ನಾನು ಹೇಳಿದ್ದೀನಿ. ಬಂದೆ ಅಂತ ಹೇಳಿದ್ರೆ 5:15 ಅಲ್ಲಿ ಬಿಗ ಹಾಕೊಂಡು ಹೊರಟೋಗ್ಬಿಟ್ಟು ನಾನು ಇಲ್ಲಿ ಬಂದೆ, ಅವನೇ ಇಲ್ಲ. ಫೋನ್ ಮಾಡೋದು ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ನನ್ನ ಫೋನ್ ಸಮೇತ ಫಿಟ್ ಮಾಡಲಿಲ್ಲ ಅವರು, ಆ ಲೆವೆಲ್ಗೆ ಇದ್ದಾರೆ. ಸಾಯಂಕಾಲ ಆಯ್ತು ಅಂದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಇವರು ಯಾರೋ ಕಂಪ್ಯೂಟರ್ ಆಪ್ರೇಟ್ರು ಫೋನ್ ತೆಗಿಯೋದಲ್ಲ. ಬಿಲ್ ಕಲೆಕ್ಟ್ರು ಇಷ್ಟೆಲ್ಲ ಹಗರಣಗಳು ನಡೆದಿದ್ರು. ಬಿಲ್ ಕಲೆಕ್ಟರ್ ಬಗ್ಗೆ ಇವ್ರು ಯಾವುದೇ ಕ್ರಮ ಪಿಡಿಒ ಆಗಲಿ ಅಧ್ಯಕ್ಷ ಆಗಿರಿ ತಗೊಳ್ತಾ ಇಲ್ಲ. ಇವರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇವರೆಲ್ಲ ಒಂದು ಗ್ರೂಪಿಸಮ್ ಆಗಿದ್ದಾರೆ, ಪಂಚಾಯತ್ನ ಹಾಳು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಅಂತ ಹೇಳಿ ಡೈರೆಕ್ಟಾಗಿ ನಾನು ಆಪಾದನೆ ಮಾಡ್ತಾ ಇದ್ದೀನಿ. ಇವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ಕೋಬೇಕು ಅಂತ ಹೇಳಿ ನಾನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ. ನಿನ್ನೆ ಇಲ್ಲ ಮೊನ್ನೆ ಚಾನಲ್ನವ್ರು ಬರ್ತಾರೆ, ನೀವು ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತಂತ ನಾನು ಪಿಡಿಒಗೆ ಹೇಳಿದ್ದೆ. ಪಿಡಿಒ ಅವ್ರ ಮೊನ್ನೆಗೆ ಏನು ಕಾರಣ ನನಗೆ ಗೊತ್ತಿಲ್ಲ, ಅವ್ರ ಪಂಚಾಯತಿ ಬಂದಿಲ್ಲ ಮೊನ್ನೆ. ನಿನ್ನೆ ನಾನು ಸುಮ್ಮನೆ ಇದ್ಬಿಟ್ಟು ನಿಮ್ಮನ್ನು ಇವಾಗ ಸಸ್ಪೆನ್ಸ್ ಆಗಿ ಅವ್ರಿಗೆ ಗೊತ್ತಿಲ್ಲಂಗೆ ನಿಮ್ಮನ್ನು ಇಲ್ಲಿ ಕರ್ಸಿದ್ದೀನಿ ಪಂಚಾಯತ್ಗೆ ಸ್ಟೇಟ್ಮೆಂಟ್ ಕೊಡೋಕೆ. ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟು ತಗೊಳ್ಳಿ, ಅವ್ರು ಉಡಾಪ ಉತ್ತರ ಕೊಟ್ಟು ಅದನ್ನೇ ತಗೊಳ್ಳಿ. ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ವಿರುದ್ಧವೂ ಗಂಭೀರ ಆರೋಪ.
ಖಾತಾ ಪುಸ್ತಕ ಕಳವು, ಫೋನ್ ಮಾಡಿದ್ರೆ ಬಿಲ್ ಕಲೆಕ್ಟರ್ ಕಳ್ಳಾಟ. ಇನ್ನು ಮರಳುಕುಂಟೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಪೂಜಾ ವೆಂಕಟಯ್ಯ ವಿರುದ್ಧವೂ ಗಂಭೀರ ಆರೋಪ ಕೇಳಿಬಂದಿದೆ. ಖಾತಾ ಪುಸ್ತಕ ಕಳವಾಗಿರುವ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರಗಳನ್ನ ನೀಡ್ತಿದ್ದಾರೆ. ನಿಮ್ಮ ಹೇಳಿಕೆ ಬೇಕು, ಎಲ್ಲಿದ್ದೀರಿ ಸರ್ ಅಂದ್ರೆ ನಾನು ರಜೆಯಲ್ಲಿದ್ದೀನಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕಲರ್ ಕಾಗೆ ಹಾರಿಸ್ತಿದ್ದಾರೆ. ಕೇವಲ ಬಿಲ್ ಕಲೆಕ್ಟರ್ ಅಷ್ಟೇ ಅಲ್ಲ, ಪಿಡಿಒ ಹರೀಶ್ ಕೂಡ ಏನ್ ಸರ್ ಇದು, ಯಾಕೆ ಯಾವುದೇ ಕೆಲಸಗಳು ಆಗ್ತಿಲ್ಲ, ಗೋಲ್ಮಾಲ್ ನಡೀತಿದೆ ಎಂದು ಪ್ರಶ್ನೆ ಮಾಡಿದ್ರೆ ಉತ್ತರ ನೀಡದೆ ಜಾರಿಕೊಂಡಿದ್ದಾರೆ. ತಾಲೂಕ್ ಪಂಚಾಯತಿ ಪತ್ರ ಬರೆದಿದ್ದೀನಿ, ಅದೇನು ಕ್ರಮ ತಗೋತಾರೆ ತಗೊಳ್ಳಿ ಸರ್. ಒಂದು ತಿಂಗಳು ಬೇಕಾ ತಾಲೂಕು ಪಂಚಾಯತ್ ಪತ್ರ ಬರೀಕ್ಕೆ? ಇಲ್ಲ ಸರ್, ಆಯ್ತಾ, ಒಂದು ತಿಂಗಳು ಬೇಕಾ? ನಾವೆಲ್ಲ ಪತ್ರ ಮಾಡಿದೀವಿ ಸರ್, ನಮ್ದೇನ ಎಷ್ಟು ದಿನ ಆಯ್ತು ಪತ್ರ ಮಾಡಿ ಅವರು? ಎಷ್ಟು ದಿನ ಆಯ್ತು? ಅದೇನೇ ಇರಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾರಾಣಿ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಮರಳುಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಪಿಡಿಒ ಹಾಗೂ ಕಂಪ್ಯೂಟರ್ ಆಪರೇಟರ್ ಬಿಟ್ರೆ ಇನ್ಯಾರೂ ಇರಲಿಲ್ಲ. ಇವರ ಕರ್ಮಕಾಂಡ ಇಲ್ಲಿಗೆ ನಿಂತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಜಯರಾಮ್, ಟೈಮ್ 9 ನ್ಯೂಸ್, ದಾಬಸ್ಪೇಟೆ.